ಬಿಜೆಪಿಯಿಂದ ಕೆಲವರು ಕಾಂಗ್ರೆಸ್ಗೆ ಬರಲಿದ್ದಾರೆ ಎಂದು ಸಚಿವ ಎಂ.ಬಿ. ಪಾಟೀಲ ಹೊಸ ಬಾಂಬ್ ಸಿಡಿಸಿದರು. ವಿಜಯಪುರ ನಗರದಲ್ಲಿ ರವಿವಾರ 2 ಗಂಟೆಗೆ ಮಾಧ್ಯಮದ ಎದುರು ಮಾತನಾಡಿದ ಅವರು, ಸದ್ಯದಲ್ಲೇ ನಮ್ಮಲ್ಲೂ ಶುರುವಾಗುತ್ತೆ. ಆದ್ರೆ, ಅಂಕಿ ಸಂಖ್ಯೆ ಹೇಳಲ್ಲ. ಇನ್ನೂ ಬಹಳ ಜನ ಬರ್ತಾರೆ. ನಿಮಗೂ ಗೊತ್ತಿದೆ, ಯಾರು ಬರ್ತಾರೆ ಅನ್ನೋದು ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಅವಕಾಶವಾದಿಗಳಿಗೆ ಏನ್ ಮಾಡೋಕೆ ಆಗಲ್ಲ. ಕಾಲ ಕಾಲಕ್ಕೂ ಇಂಥದ್ದನ್ನ ನೋಡ್ತಾ ಇದ್ದೇವೆ. ಯಾವುದೋ ರೀತಿಯಲ್ಲಿ ಶುದ್ಧವಾದಬೇಕು. ಹೋಗೋರು ಹೋಗ್ತಾರೆ, ಬರೋರು ಬರ್ತಾರೆ ಎಂದರು. KM ನ್ಯೂಸ್ ವಿಜಯಪುರ. ಸರ್, ಯತ್ನಾಳ್ ಫ್ಯಾಕ್ಟ್ರಿ ಯತ್ನಾಳ್ ಅವರು ಚಿಂಚೋಳಿ ಫ್ಯಾಕ್ಟ್ರಿ ಬಂದ್ ಕಾನೂನು ಪ್ರಕಾರ ಸರ್ಕಾರಗಳು ಕ್ರಮ ಕೈಗೊಂಡಿದ್ದಾರೆ. ಇವತ್ತು ಅದು ಯಾವುದು ಬೋರ್ಡು, ಅದು ಪರಿಸರ ಬೋರ್ಡು, ಅದಕ್ಕೇನು ಅಧ್ಯಕ್ಷರು ಇವತ್ತು ಸಹ ಕಾಂಗ್ರೆಸ್ನವರು ಇಲ್ಲ, ಅಲ್ಲಿ BJP-ಅವರ ಅವಧಿಯಲ್ಲೇ ಆಗಿದಂಥ ಅಧ್ಯಕ್ಷರಲ್ಲಿ. ಹೀಗಾಗಿ ಅದು ಕಾನೂನು ಯಾವುದೇ ಒಂದು ಫ್ಯಾಕ್ಟ್ರಿ, ಯತ್ನಾಳ್ ಫ್ಯಾಕ್ಟ್ರಿ ಅಂತಾನೆ, ಎಂ.ಬಿ. ಪಾಟೀಲ್ ಫ್ಯಾಕ್ಟ್ರಿ ಇರ್ಬೋದು, ಮತ್ತೊಬ್ಬರ ಫ್ಯಾಕ್ಟ್ರಿ ಇರ್ಬೋದು, ಕಾನೂನಾತ್ಮಕವಾಗಿ ಏನು ನಡೆದಿರ್ತದೆ ಅದ್ರ ಪ್ರಕಾರ ಕ್ರಮ ಕೈಗೊಂಡಿರ್ತಾರೆ. ಅದು ಸರಿ ಇರಿದ್ರೆ ಅವರು ಅದನ್ನು ಪ್ರಶ್ನಿಸಬೇಕಾಗ್ತದೆ ಕೋರ್ಟ್ನಲ್ಲಿ. ಅದ್ರ ಬಗ್ಗೆ ಅವರು ಕೋರ್ಟ್ ಮಟ್ಟಿಗೆ ಹತ್ತಬೇಕಾಗ್ತದೆ. ನಾನು ಹೇಳಿದ್ದಲ್ಲ, ಅಧ್ಯಕ್ಷರು ನಮ್ಮವರಲ್ಲಪ್ಪ, ಅಧ್ಯಕ್ಷರು ಅಂದರೆ BJP ಅವ್ರದೇ ಕೆವಾಡ ಇದೆ. ಅಧ್ಯಕ್ಷರು BJP ಅವಧಿಯಾಗ ಆಗಿದ್ದು ಅಂದರೆ BJP-ಅವರು ಯತ್ನಾಳ್ ಅವ್ರ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ. ಬೈಲರಿಗೆ ಯಾವುದು ಪರ್ಮಿಷನ್ ತೊಗೊಂಡಿಲ್ಲ, ಅಲ್ಲಿ ತನಿಖೆ ಹೋಗಿದ್ರೆ ಬೈಲರ್ ನಡೆಸ್ತಾ ಇದ್ರು. ಅದೇ ರೀತಿಯಲ್ಲಿ ಇದೆಲ್ಲ ಕಾನೂನಾತ್ಮಕ ಸಮಸ್ಯೆಗಳು. ರಾಜಕೀಯವಾಗಿ ಈಗ ಮಾತಾಡಿದ್ರೆ ನಾವು ಹಿಂಗೆ ಹೇಳ್ಬೇಕಾಗ್ತದೆ. ಈಗ ಶಾಮೂರ್ ಶಿವಶಂಕರ್ ಅವರು ಇಲ್ಲ ಯಡಿಯೂರಪ್ಪ ಅವ್ರ ಬಗ್ಗೆ ಮತ ಚಲಾಯಿಸಿದ್ದಾರೆ. ನೋಡಿ, ಹಿರಿಯರಾಗಿ ಒಂದು ದಿವಸ ಮಕ್ಕಳಿಗೆ ಒಂದು ದಿವಸ ಆಶೀರ್ವದಿಸಿರ್ತಾರೆ, ಒಳ್ಳೆ ಕೆಲಸ ಒಂದೊಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ. ಇದಕ್ಕೆ ಅರ್ಥಕ ಅನರ್ಥಕ ಇಸ್ಕೊಳ್ಳೋಂಥದ್ದು ಆಗೋದಿಲ್ಲ. ಚುನಾವಣೆ ಬಂದಾಗ ಈಗ ಶಾಮನೂರವ್ರು ಕಾಂಗ್ರೆಸ್ಸಿಂದ ನಿಂತಿರ್ತಾರೆ ಏನ್ರಿ, ಕಾಂಗ್ರೆಸ್ ಶಾಮನೂರವ್ರು ಕೂಡ ನಾಳೆ ಶಿವಮೊಗ್ಗಕ್ಕೆ ಬಂದಾಗ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾರೆ. ಒಂದು ವೇದಿಕೆ ಇರ್ತದೆ, ಯುವಕದನ ಮಕ್ಕಳು ಸಮಾನದಾನ, ಆಯ್ತಪ್ಪ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಅವ್ರ ಕಾರ್ಯಕ್ರಮದಲ್ಲಿ. ಅದನ್ನು ಎಷ್ಟು ದೊಡ್ಡದಾಗಿ ಬಿಂಬಿಸ್ತದೆ. ಕಾಂಗ್ರೆಸ್ ಅದು ಇಫೆಕ್ಟ್ ಆಗಂಗಿಲ್ಲ ಯಾರಿಗೆ? ಕಾಂಗ್ರೆಸ್ಗೆ ಎಷ್ಟೋ ಸಲ ಹೇಳ್ತಾರೆ. ಈಗ ಎಂ.ಬಿ. ಪಾಟೀಲ್ ಮಾತ್ರ ರಗಡ್ ಬಂದು ಹೋಗಿರ್ತಾರೆ. ಯಡಿಯೂರಪ್ಪನವ್ರು ಬಂದ ಎಂ.ಬಿ. ಪಾಟೀಲ್ ಒಳ್ಳೆ ಕೆಲಸ ಮಾಡಿ ನಂತರ ಹೆಸರು ಹೋಗಿದ್ದಾರೆ ಅಂದ್ರೆ ಏನಾಯ್ತು? ಅವ್ರು ಮತ ಹಾಕಿ ಅಂತ ಹರಿಸ್ತನ್ನಿ ಅಂತ ಹೇಳಿದ್ರು. ನೋಡ್ತಿದ್ದ ವಯಸ್ಸು ಅವ್ರಿಗೆ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ BJP ಹೈಕಮಾಂಡ್ ಭೇಟಿ ಗೊತ್ತಿರ ಯಾರು ಹೇಳಿದಾರಪ್ಪ? ಸತೀಶ್ ಜಾರಕಿಹೊಳಿ ನನಗೆ ಆತ್ಮೀಯ ಏನ್ರಿ, ಅವ್ರೇನ್ರ BJP ಅವ್ರು ಭೇಟಿ ಆಗಿದ್ರೆ ನಾನು ಗೊತ್ತಿರ್ತೀನಿ. ಯಾರು ಹೇಳಿದ್ರಪ್ಪ ನಿನ್ನ ಭೇಟಿ ಆಗಿದಾರಂತ? ನಿನ್ನೆ ಸಹ ಏನು ಬರ್ತಿದ್ರು ಭೇಟಿ ಆಗಿದ್ದಾರೆ. ಸುಮ್ಮನೆ ಯಾರಿಗೆ ಭೇಟಿ ಆಗಿದಾರಪ್ಪ? ಬಂದು ಮಾಡ್ಲ ಅವ್ರಿಗೆ. ಸರ್, ಜನಾರ್ದನ್ ರೆಡ್ಡಿ ಅವರು ಬರ್ತಾ ಇದ್ದಾರೆ ಸರ್. ಜನಾರ್ದನ್ ರೆಡ್ಡಿ ಅವರು BJP ಆಗಿದ್ರು, BJP-ಇಂದ ಹೊರಗೆ ಬಂದರು, ಮೈನ್ಸ್ ಕೇಸಸ್ ಅದು. ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಮಾತಾಡೋಲ್ಲ. ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳಿದಾಗ ನನಗೆ ಗೊತ್ತಿರ್ತದೆ. ಅಲ್ಲ ಸರ್, ಕಾಂಗ್ರೆಸ್ಗೂ ಅನೇಕ ಜನರು BJP-ಇಂದ ಬರ್ತಾರೆ ಅಂತೇಳಿ ಭವಿಷ್ಯ ಕೂಡ ಹೇಳಿದ್ರಿ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಪ್ರೊಸೆಸ್ ಯಾವ ಸ್ಟಾರ್ಟ್ ಆಗ್ಬೋದು ಅಂತ ಆಗ್ತದೆ, ಸಂದರ್ಭ ಬಂದಾಗ ಆಗ್ತದೆ. ಯಾರೆಲ್ಲ ಬರ್ಬೋದು ನಿಮ್ಗೆ ಗೊತ್ತಿದೆ, ನನಗಿಂತ ಜಾಸ್ತಿ ನಿಮ್ಗೆ ಗೊತ್ತಿದೆ ಯಾರೆಲ್ಲ ಬರ್ತಾ ಇದ್ದಾರೆ. ನಮ್ಗೆ ಗೊತ್ತಿಲ್ಲ ಸರ್, ನೀವೇ ಹೇಳಿ ಸರ್. ಅಂದ್ರೆ ಯಾರಾದ್ರೂ ಅದನ್ನೆಲ್ಲ ಇಲ್ಲಿ ಪತ್ರಿಕರ ಮುಂದೆ ಹೇಳಕ್ ಬರಲ್ಲ. ಅದನ್ನ ಸರ್ ಯಾರು ಬೇಡ ಸರ್, ಸಂಖ್ಯೆನಾದ್ರು ಹೇಳಿ ಸರ್. ಬರ್ತಾರಪ್ಪ, ಭಾಳ ಜನ ಬರ್ತಾರೆ. ವೀರಶೈವರು ಸಹ ನೋಡು, ಅವ್ರು ವೀರಶೈವದ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದಾರ. ನಾವು ಚತುರ್ವರ್ಣದಿಂದ ಇಲ್ಲ, ನಾವು ಒಂದು ವೀರಶೈವ ಲಿಂಗಾಯತ, ನಾವೊಂದು ಧರ್ಮ ಅಂತ ಹೇಳಿದ್ದಾರೆ. ನಮ್ಮ ಉಪಜಾತಿಗಳು, ಜಾತಿಗಳು, ಧರ್ಮದ ಕಾಲದಲ್ಲಿ ನೀವು ವೀರಶೈವ ಲಿಂಗಾಯತ ಅಂತ ಬರ್ತೀರಿ. ನಾವು ಚತುರ್ವರ್ಣದಾಗಿಲ್ಲಲ್ಲ, ಹಿಂದೂ ಧರ್ಮದ ಚತುರ್ವರ್ಣದಾಗ ನಾವಿಲ್ಲ. ಹತ್ತು ದಿವಸ ಅವ್ರು ಹೇಳಿದಂಥದ್ದನ್ನು ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ, ಅಂಟಿಲ್ ಫರ್ದರ್ ಆರ್ಡರ್ಸ್ ಮಾಡಿರ್ತಾರೆ ಅಂತ ನನಗೆ. ಸರ್, ಭಾಳಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಸರ್ ನಿಗಮ ಮಂಡಳಿ ವಿಚಾರ. ಅದಕ್ಕೆ ಅಂದರೆ ನನಗೆ ನಿರೀಕ್ಷಿತ ಕೊಟ್ಟಿಲ್ಲ ಅಂತ ಹೇಳಿ ಸರ್. ಈಗ ಸ್ವಾಭಾವಿಕವಾಗಿ ಇರುತ್ತೆ ಅದೆಲ್ಲರೂ ಕೂಡ. ನಾಡಗೌಡರ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಾರೆ ಸರ್. ಡಮ್ಮಿ ಕೊಟ್ಟಿದ್ದಾರೆ ನಮಗೆ ಅಂತ ಹೇಳಿ ನಾಡಗೌಡ ಬೆಂಬಲಿಗರು ಸರ್. ಯಾರು? ನಾಡಗೌಡ ಹಿರಿಯ ನಂದಿಲ್ಲ ಅವ್ರು. ಅವರೇನು, ಅವರು ಮಾಜಿ ಸಚಿವರು ಏನು, ಅವ್ರ ನಿಗಮ ಮಂಡಳಿಗಿಂತ ಅವ್ರ ಮುಂದೆ ವೇಟ್ ಮಾಡಿ ಮುಂದೆ ಮಂತ್ರಿ ಆಗಬೇಕಾಗಿತ್ತು ನನ್ನ ಪ್ರಕಾರ. ಉತ್ತಮ ಸಾವಿರ ನಿಗಮ ಮಂಡಳಿ ಅಪ್ ಮಾಡ್ಕೊಂಡಿದ್ದಾರೆ. ಮತ್ತು ಅದನ್ನು ನಾನೇನು, ಅದು KSDL, ನಾನೇ ಅದಕ್ಕೆ ಮಂತ್ರಿ ಇದ್ದೀನಿ. ಅದಕ್ಕೆ KSDL ಮೈಸೂರು ಸ್ಯಾಂಡಲ್ಸ್ ಇವತ್ತು ಅದನ್ನು ಕೂಡ ಭಾಳ ಒಂದು ಮೈಸೂರು ನಾಲ್ವಡಿ ಕೃಷ್ಣರಾಜರು ಮಾಡಿದಂಥ ಒಂದು ಸಂಸ್ಥೆ ಅದು. ಅದು ಕೂಡ ದೊಡ್ಡ ಒಳ್ಳೆಯ ಸಂಸ್ಥೆ ಸರ್. ಲೋಕಸಭಾ ಚುನಾವಣೆಗೆ ವಿಜಯಪುರದಿಂದ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ತೀವ್ರ ಪೈಪೋಟಿ ನಡೆದಿದೆ. ಸೊ ಯಾವ ರೀತಿ ಪೈಪೋಟಿ ಇದೆ? ಹೊರಗಿನವ್ರು ಏನಾದರೂ ಬರ್ತಾರೆ ಎಲ್ಲ ನೋಡಿ.
ಬಹುಶಃ ಯಾರೋ ಹೊರಗಿನವ್ರು ಬಂದರೂ ಕೂಡ ಕನ್ಸಿಡರ್ ಮಾಡ್ತೀವಿ. ಯಾವಾಗಲೂ ಕೂಡ ರಾಜಕೀಯವಾಗಿ ನಾವು ತೆರೆದ ಪುಸ್ತಕ ಇರ್ತದೆ, ಯಾರು ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಅದ, ಏನು ಸಾಮಾಜಿಕ ಇದರಲ್ಲಿ ಜಾತಿ ಇದನ್ನು ಎಲ್ಲನೂ ಕೂಡ ವಿಚಾರ ಮಾಡ್ತಿರ್ತೀವಿ. ಆದರೆ ನನ್ನ ಪ್ರಕಾರ ಎಲ್ಲನೂ ಸ್ಥಳೀಯವಾಗಿ ಇವತ್ತು ಸಹ ಅಭ್ಯರ್ಥಿಗಳಿದ್ದಾರೆ, ಭಾಳಷ್ಟು ಜನ ಇದ್ದಾರೆ. ಸ್ಥಳೀಯರಿಗೆ ಇವತ್ತು ಸಹ ಲೋಕಸಭೆ ಟಿಕೆಟ್ ಸಿಗುವಂಥ ಅವಕಾಶ ಜಾಸ್ತಿ ಇದಾವೆ. ಸೆಪರೇಟ್ ಆಗಿ ಕಾಂಗ್ರೆಸ್ ಧ್ವಜ ಹಾರಿಸ್ತದೆ ಸರ್, ನಿಶ್ಚಿತವಾಗಿರುತ್ತೆ ಸರ್. ಅಲ್ಲಿ ನೀವು ಮೊನ್ನೆ KDP ಸಭೆಯಲ್ಲಿ ಅಕ್ವಾಡೆಕ್ ಬಗ್ಗೆ ಮಾತಾಡಿದ್ರಿ, ಅದು ಇನ್ನೂ ಕಲ್ಲಗನೇರಿಕೆ ನಡೀತಾ ಇದೆ ಸರ್. ಅಕ್ವಾಡೆಕ್ ಕ್ವಾರಿಂಗ್ ನಡೀತಾ ಇದೆ, ಏನು ಸರ್ ಎಷ್ಟು ಅದು ಯೋಜನೆ ಗೊತ್ತಿಲ್ಲ ನನಗೆ. ನಾನು ಹೇಳಿದೆ ಅದನ್ನು ಕ್ವಾರಿಂಗ್ ನೋಡ್ತು, ನಾನು ಆಮೇಲೆ ಅದು ಮಾಹಿತಿ ಪಡ್ಕೊಂಡಿಲ್ಲ. ಮಾಹಿತಿ ಪಡ್ಕೊಂಡು ಹೇಳ್ತೇನೆ. ಥ್ಯಾಂಕ್ ಯು ಸರ್. ಈ ರಾಮಣ ಬೂದಿಗೆ ಅರುಣ್ ಯೋಗಿರಾಜ್ ಅವರಿಗೆ ಮೈಸೂರು ಮಹಾನಗರ ಪಾಲಿಕೆ ದುಡ್ಡು ಕೊಡ್ಬೇಕಾಯ್ತು ಸರ್. 16 ಲಕ್ಷ ಬಾಕಿ ಉಳಿಸ್ಕೊಂಡಿದ್ದಾರೆ 12 ಲಕ್ಷ ಅರುಣ್ ಯೋಗಿರಾಜ್ ಮೈಸೂರು ಮಹಾನಗರ ಪಾಲಿಕೆ ಮೈಸೂರು ಗಮನಿಸ್ತೀನಿ. ನಾನು ಕೂಡ ಹೇಳ್ತೇನೆ, ಯಾರಿಗೆ ಸಂಬಂಧಿಸಿದ ಸಚಿವರು ಹೇಳ್ತೇನೆ, ಅದನ್ನು ಬಿಡುಗಡೆ ಮಾಡಿರಿ ಅಂತ ಹೇಳಿ.